ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಧು ಹುಳಿಯಾರ್. ಇವತ್ತಿನ ವಿಷಯ ಪರ್ಸ್ನಲ್ ಲೋನ್. ಈ ಪರ್ಸ್ನಲ್ ಲೋನು ಯಾವ ಥರ ಪ್ರೊಫೈಲಿ ಸಿಗುತ್ತೆ, ಯಾವ ಥರ ಸ್ಯಾಲ್ರಿ ಸಿಗುತ್ತೆ ಸ್ನೇಹಿತರೆ, ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡೋಣ. ಒಂದು ಮಿನಿಮಮ್ ಒಂದು 5 ಲಕ್ಷದವರೆಗೂ ನನಗೆ ಪರ್ಸ್ನಲ್ ಲೋನ್ ಬೇಕು. ನಾನು ತುಂಬ ಚಿಕ್ಕ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಥರ ಇರೋರಿಗೆ 5 ಲಕ್ಷದವರೆಗೂ ಯಾರು ಲೋನ್ ನೋಡ್ತಾ ಇದ್ದಾರೆ, ಅವ್ರಿಗೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ಯಾವ ಥರ ಪ್ರೊಫೈಲ್ ಇದ್ರೂ ಕೂಡ ಸಿಗುತ್ತೆ, ಅವ್ರಿಗೆ ಸಿಗಲ್ಲ ಅಂದ್ಕೊಂಡಿರೋರಿಗೆ ಈ ವಿಡಿಯೋ ಸ್ನೇಹಿತರೆ. ಯಾರೆಲ್ಲ ತುಂಬ ಸರಿ ಟ್ರೈ ಮಾಡಿರ್ತಾರೆ ಬಟ್ ಸಿಗಲ್ಲ ಅಂದ್ಕೊಂಡಿರ್ತಾರೆ ಅಂಥವ್ರು ಈ ವಿಡಿಯೋ ನೋಡಿದ್ರೆ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಖಂಡಿತ ಸ್ನೇಹಿತರೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೇಟ್ ಮಾಡ್ದಂಗೆ. ಮೊದಲಿಗೆ ನಾವು ಪರ್ಸ್ನಲ್ ಲೋನ್ ಅಂದರೆ ನಾವು ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ನಮ್ಮ ಪ್ರೊಫೈಲ್ ಬೇರೆ ಇರುತ್ತೆ, ಆದರೂ ನಮಗೆ ಸಿಗುತ್ತಾ, ಯಾವೆಲ್ಲ ಪ್ರೊಫೈಲ್ಗೆ ಸಿಗುತ್ತೆ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ಪ್ರೊಫೈಲ್ ಅಂತಂಗೆ ನನ್ನ ಕೆಲಸ, ನನ್ನ ಡಿಸಿಗ್ನೇಷನ್ ಇದಿದೆ, ನನಗೆ ಸಿಗುತ್ತಾ ಸ್ನೇಹಿತರೆ ಲೋನು. ಆ ಯಾವೆಲ್ಲ ಪ್ರೊಫೈಲ್ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ, ನೀವು ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ನೀವು ಒಂದು ಕಂಪನಿಯಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೂ ಕೂಡ ಪರ್ಸ್ನಲ್ ಲೋನ್ ಸಿಗುತ್ತೆ ಸ್ನೇಹಿತರೆ. ಎರಡನೇದು, ನೀವು ಡ್ರೈವರ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಸಿಗುತ್ತೆ. ನೀವು ಒಂದು ಗಾರ್ಮೆಂಟ್ಸ್ ನೌಕರರಾಗಿದ್ದೀರಾ, ಪ್ರತಿ ತಿಂಗಳು ನಿಮ್ಗೆ ಸಂಬಳ ಬರ್ತಾ ಇದೆ, ಖಂಡಿತ ನಿಮಗೂ ಕೂಡ ಪರ್ಸ್ನಲ್ ಲೋನ್ ಸಿಗುತ್ತೆ. ನೀವು ಒಂದು ಹೌಸ್ ಕೀಪಿಂಗ್ ಮಾಡ್ತಾ ಇದ್ದೀರಾ, ನಿಮಗೆ ನನಗೆ ಲೋನ್ ಕೊಡ್ತಾರಾ ಅಂತ ಅಂದ್ಕೋಬೇಡಿ, ನಿಮಗೂ ಕೂಡ ಅಲ್ಲಿ ಸಿಗುತ್ತೆ ಸ್ನೇಹಿತರೆ. ಅದೇ ಥರ ನಿಮಗೆ ಕಮ್ಮಿ ಸ್ಯಾಲ್ರಿ, ಇವಾಗ ಸ್ಯಾಲ್ರಿ ನನಗೆ ಕಮ್ಮಿ ಬರ್ತಾ ಇದೆ, ನಾನು ಒಂದು ಅಟೆಂಡರ್ ಕೆಲಸ ಮಾಡ್ತಾ ಇದ್ದೀನಿ, ಒಂದು ಕ್ಲರ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಿಗುತ್ತೆ, ಖಂಡಿತ ಸಿಗುತ್ತೆ. ನೋಡಿ, ಪರ್ಸ್ನಲ್ ಲೋನ್ಗೆ ಮಿನಿಮಮ್ ಕ್ರೈಟೀರಿಯಾ ಅಂದರೆ ಒಂದು 12,000 ಸ್ಯಾಲ್ರಿಯಿಂದ ಕೂಡ ನಿಮಗೆ ಪರ್ಸ್ನಲ್ ಲೋನ್ ಸಿಗುತ್ತೆ. 12,000 ಸಂಬಳನ ಯಾರು ಪ್ರತಿ ತಿಂಗಳು ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತಿದೆ ಅಂಥವರು ಪರ್ಸ್ನಲ್ ಲೋನ್ನ ಧಾರಾಳವಾಗಿ ಅಪ್ಲೈ ಮಾಡ್ಬೋದು. ಎಲ್ಲಿದ್ದರೂ ಅಪ್ಲೈ ಮಾಡ್ಬೋದಾ? ಖಂಡಿತ. ನೀವು ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಅದಕ್ಕೆ ಅಂತ ಫಿನಾನ್ಸ್ ಕಂಪ್ನಿಗಳಿದ್ದಾವೆ. ನೀವು 12,000 ಸಂಬಳ ಬರ್ತಿರೋರು ಕೂಡ ನೀವು ಪರ್ಸ್ನಲ್ ಲೋನ್ನ ಅಪ್ಲೈ ಮಾಡ್ಬೋದು. 12,000 ಸಂಬಳ ಬರ್ತಾ ಇದ್ರೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ, ನಮಗೆ ಏನೇನು ಡಾಕ್ಯುಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಮೊದಲಿಗೆ, ಆಮೇಲೆ ಕ್ರೈಟೀರಿಯಾ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಪ್ಯಾನ್ ಕಾರ್ಡ್, ನಿಮ್ಮಲ್ಲಿ ಪ್ಯಾನ್ ಕಾರ್ಡ್ ಇರಬೇಕು ಸ್ನೇಹಿತರೆ. ಆಧಾರ್ ಕಾರ್ಡ್, ನಿಮ್ಮ ಸ್ಯಾಲ್ರಿ ಸ್ಲಿಪ್, ನಿಮಗೆ ಸ್ಯಾಲ್ರಿ ಬರ್ತಾ ಇದೆ ಅಂದರೆ ಸ್ಯಾಲ್ರಿ ಸ್ಲಿಪ್ ಇರಬೇಕಾಗುತ್ತೆ. ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್, ಅದು ಬ್ಯಾಂಕಿಂದ ಡೌನ್ಲೋಡ್ ಮಾಡಿರೋ PDF ಅಲ್ಲಿರೋ ಸ್ಟೇಟ್ಮೆಂಟ್ ಬೇಕಾಗುತ್ತೆ. ನೀವು PDF ಸ್ಟೇಟ್ಮೆಂಟ್ನ ಕೊಟ್ಟರೆ ಈ 4 ದಾಖಲಾತಿಗಳು ನಿಮ್ಮ ಬಳಿ ಇದ್ದರೆ ನಿಮಗೆ ಈಸಿಯಾಗಿ ಪರ್ಸ್ನಲ್ ಲೋನ್ ಸಿಗುತ್ತೆ. ಕ್ರೈಟೀರಿಯಾ, ನೀವು ಮಿನಿಮಮ್ 1 ವರ್ಷ ಒಂದು ಕಂಪನಿಯಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ, ಅಥವಾ 2 ಕಂಪ್ನಿ ಆದರೂ ಪರವಾಗಿಲ್ಲ, ನೀವು 1 ವರ್ಷದಿಂದ ಎಂಪ್ಲಾಯ್ಮೆಂಟ್ ಇರಬೇಕಾಗುತ್ತೆ ಸ್ನೇಹಿತರೆ. ಎರಡನೇದು, ನಿಮಗೆ ಏಜು ಮಿನಿಮಮ್ 21 ವರ್ಷ ಏಜ್ ಆಗಿರಬೇಕು. ಈ ಪರ್ಸ್ನಲ್ ಲೋನ್ ತಗೋಬೇಕಾದ್ರೆ ನೀವು 12,000 ಸಂಬಳ ಇದ್ದು ನಿಮ್ಮ ಏಜು ಮಿನಿಮಮ್ ಅಂದರೂ ಕೂಡ 21 ವರ್ಷ ಏಜ್ ಆಗಿರಬೇಕು. ನೀವು ಇಂಡಿಯಾದ ದೇಶದ ಯಾವುದೇ ಮೂಲೆಯಲ್ಲಿರಲಿ, ಕರ್ನಾಟಕ ಇರಲಿ, ಬೇರೆ ಕಡೆ ಇರಲಿ, ವರ್ಕ್ ಮಾಡ್ತಿರಲಿ, ಅವರು ಕೂಡ ತಗೋಬೋದು ಸ್ನೇಹಿತರೆ ಲೋನನ್ನು. ನಿಮ್ಮ ಸ್ಯಾಲ್ರಿ ಏನು ಬರುತ್ತೆ, ಎಷ್ಟು ಸಿಗ್ಬೋದು ನನಗೆ ಅಂದರೆ, ನಿಮಗೆ ಸ್ಯಾಲ್ರಿ ಏನು ಬರ್ತಾ ಇದೆಯೋ ಅದರಲ್ಲಿ ಅರ್ಧದಷ್ಟು EMI ಕಟ್ಟುವಂಥ EMI ಆಪ್ಷನ್ ಸಿಗುತ್ತೆ. ಒಂದು ವೇಳೆ ನಿಮ್ಮ ಸ್ಯಾಲ್ರಿ ನಿಮಗೆ 12,000 ಸ್ಯಾಲ್ರಿ ಬರ್ತಿದೆ ಅಂದರೆ ಅದರಲ್ಲಿ 6,000 ನೀವು EMI ಕಟ್ಬೋದು ಸ್ನೇಹಿತರೆ. ಈ ಆಪ್ಷನ್ನ ಕೊಡ್ತಾರೆ. ಎರಡನೇದು, ಪ್ರೈವೇಟ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದು ಸೊ PF ಇದೆ ಅಂದರೆ ಒಳ್ಳೆಯದು ಸ್ನೇಹಿತರೆ. ನಿಮಗೆ PF ಇರಬೇಕಾಗತ್ತೆ. ಯಾವಾಗ ನಿಮಗೆ PF ಇರಬೇಕಾಗತ್ತೆ ಅಂದರೆ, ಒಂದು ವೇಳೆ ನೀವು ಕೆಲಸ ಮಾಡ್ತಿರೋಂಥ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿಲ್ಲದೆ ಇದ್ದ ಪಕ್ಷದಲ್ಲಿ, ಅಥವಾ ಪಬ್ಲಿಕ್ ಲಿಮಿಟೆಡ್ ಆಗದೇ ಇದ್ದ ಪಕ್ಷದಲ್ಲಿ, ನೀವು ಪ್ರಾಪರ್ಟರ್ಶಿಪ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಥವಾ ಪಾರ್ಟ್ನರ್ಶಿಪ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ಆಗ ನಿಮ್ಮ PF ಮ್ಯಾಂಡೇಟ್ರಿ, ನಿಮಗೆ PFನ ಬೇಕಾಗಿರುತ್ತೆ. ನಿಮ್ಮ ಯಾರಿಗೆ ಲೆಂಡಿಂಗ್ ಮಾಡ್ತಾರೋ ಅವ್ರಿಗೆ PF ನಿಮ್ಮ ಮ್ಯಾಂಡೇಟ್ ಇರುತ್ತೆ ಸ್ನೇಹಿತರೆ. ಆದಷ್ಟು ನಿಮ್ಮ ಕಂಪ್ನಿ ಬಗ್ಗೆ ನೀವು ತಿಳ್ಕೊಳ್ಳಿ. ನಿಮ್ಮ PF ಇತ್ತು ಅಂದರೆ ಈ 12,000 ಸ್ಯಾಲ್ರಿ ಬರ್ತಿರೋರು ಕೂಡ ಲೋನ್ ತೊಗೋಬೋದು. ಸೊ ನಾನು 12,000 ಸ್ಯಾಲ್ರಿ ನನಗೆ ಜಾಸ್ತಿ ಬರ್ತಾ ಇದೆ, ನನಗೆ 12,000 ಬರ್ತಾ ಇಲ್ಲ, ನನಗೆ ಒಂದು 18,000 ಬರ್ತಾ ಇದೆ, ನನಗೆ 15-20,000 ಬರ್ತಿದೆ, ಈ ಥರದವ್ರಿಗೆ ನಮಗೇನು, ಪ್ರತಿ ಬ್ಯಾಂಕಿಗೆ ಹೋದಾಗ ಅವ್ರದ್ದೇ ಒಂದು ಪಾಲಿಸಿ ಇರುತ್ತೆ, ನೀವು ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಲೋನ್ ಅಮೌಂಟ್ ಜಾಸ್ತಿ ಸಿಗ್ತಾ ಇರುತ್ತೆ. ಅಪ್ ಟು 5 ಲಕ್ಷದವರೆಗೂ ಲೋನ್ ನಿಮಗೆ ಎಲಿಜಿಬಿಲಿಟಿ ಸಿಗುತ್ತೆ. ಇದಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಬ್ಯಾಂಕ್ ಪಾಲಿಸಿ ಇರುತ್ತೆ, ಇದ್ರ ಮೇಲೆ ನಿಮಗೆ ಲೋನ್ ಅಪ್ರೂವಲ್ ಆಗುತ್ತೆ ಸ್ನೇಹಿತರೆ. ಯಾರೆಲ್ಲ ಈ ಸ್ಯಾಲ್ರಿ ಇಟ್ಕೊಂಡು ಒಂದು ಬಿಲೋ 20,000 ಒಳಗಡೆ ಇಟ್ಕೊಂಡು 12,000ಕ್ಕಿಂತ ಮೇಲೆ ಸ್ಯಾಲ್ರಿ ಇದೆ ನಂದು, ನಾನೊಂದು 5 ಲಕ್ಷದವರೆಗೂ ಲೋನ್ ಅಮೌಂಟ್ ನೋಡ್ತಾ ಇದ್ದೀನಿ ಬಟ್ ನನಗೆ ಎಲ್ಲೂ ಲೋನ್ ಸಿಗ್ತಾ ಇಲ್ಲ, ನನಗೆ ಅರ್ಥ ಆಗ್ತಿಲ್ಲ ತಗೊಳೋದಕ್ಕೆ ಅಂಥವರು ಖಂಡಿತ ನಮ್ಮ ವಾಟ್ಸಪ್ ನಂಬರ್ 9900077949 ಈ ನಂಬರ್ಗೆ ನೀವು ನಿಮ್ಮ ದಾಖಲಾತಿಗಳೇನಿದೆ ಅದನ್ನು ನೀವು ವಾಟ್ಸಪ್ ಮಾಡಿ. ನಮ್ಮ ಟೀಮು ನಿಮಗೆ ಹೆಲ್ಪ್ ಮಾಡುತ್ತೆ. ನಿಮ್ಮ ಕ್ರೈಟೀರಿಯಾ ಹೇಳುತ್ತೆ, ನಿಮ್ಮ ಎಲಿಜಿಬಿಲಿಟಿ ಹೇಳುತ್ತೆ, ನಿಮಗೆ ಏನು ಬ್ಯಾಂಕ್ ಆಫರ್ ಮಾಡ್ತಿದೆ ಅಂತ ಆಫರ್ನ ತಿಳಿಸ್ಕೊಡ್ತಾರೆ ನಮ್ಮವರು. ಇದಕ್ಕೆ ಯಾವುದೇ ಚಾರ್ಜಸ್ ಇರಲ್ಲ ನಮ್ಮ ಕಡೆಯಿಂದ. ಈ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟವಾದರೆ
ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ. ಧನ್ಯವಾದ ಸ್ನೇಹಿತರೆ.